ಡ್ಯೂಟಿಗೆ ಬೇರೆ ಟೈಮ್ ಆಯಿತು, ಇನ್ನು ನಗರಸಭೆ ಯಾರು ಬಂದಿಲ್ಲ. ಕಸ ಇಲ್ಲೇ ಕಾಲೇಕ್ ಹೋಗುತ್ತೆ, ಹೋಗ್ಬಿಡೋಣ. ಸರ್ ನಿಂತ್ಕೊಳ್ಳಿ ಸರ್. ಏನಾಯ್ತು? ಏನು ಸರ್ ನೀವು ಈ ಥರ ಎಲ್ಲ ಕಸ ಹಾಕ್ಬಿಟ್ರೆ ಹೆಂಗೆ? ಎಜುಕೇಟೆಡ್ ಆಗಿ ಗೊತ್ತಾಗಲ್ಲ ನಿಮಗೆ? ಈ ಥರ ಎಲ್ಲ ಹಾಕಿದ್ರೆ ಚರಂಡಿ ಎಲ್ಲ ಬ್ಲಾಕ್ ಆಗುತ್ತೆ. ಮಳೆ ಬಂದಾಗೆಲ್ಲ ಚರಂಡಿ ನೀರು ರೋಡಿಗೆ ಬರುತ್ತೆ. ಮೇಡಮ್ ಡ್ಯೂಟಿಗೆ ಬೇರೆ ಲೇಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ಇಲ್ಲೇ ಬಿಸಾಡಿ ಹೋದೆ ಮೇಡಮ್. ಸರ್ ಈ ಥರ ಎಲ್ಲ ಮಾಡಬೇಡಿ. ಇನ್ಮೇಲೆ ನೀವು ಬೇರೆದವ್ರಿಗೆ ಹೇಳಬೇಕು, ಈ ಥರ ಮಾಡಬೇಡಿ. ಓಕೆ ಮ್ಯಾಮ್. ಬೆಳಗ್ಗೆ BBMP ಗಾಡಿ ಬರುತ್ತೆ, ಹಸಿ ಕಸ ಒಣ ಕಸ ಬೇರ್ಪಡಿಸಿ ಅದಕ್ಕೆ ಹಾಕಿ. ಓಕೆ ಮ್ಯಾಮ್. ಅಂಕಲ್ ಅಂಕಲ್ ಕಸ ಎಲ್ಲ ಎತ್ತಿ. ಓಕೆ. ಎಲ್ಲರೂ ಸೇರಿ ಕೈ ಜೋಡ್ಸೋಣ. ಓಕೆ ಮ್ಯಾಮ್. ಬನ್ನಿ ಕಸ ಎತ್ತೋಣ. ನಾವು ಹಾಕೋ ಕಸದಿಂದ ಏನೆಲ್ಲ ತೊಂದರೆ ಆಗ್ತವೋ ನೋಡ್ರಪ್ಪ, ನೋಡಿ. ಈ ದೃಶ್ಯದಲ್ಲಿ ನೀವು 2 ಚಿತ್ರಣಗಳನ್ನು ನೋಡಬಹುದು. ಇಲ್ಲಿ ಕಸ ಹಾಕಿರುವುದು ಮತ್ತು ಮೂಕ ಪ್ರಾಣಿಗಳು ಕಸವನ್ನು ಸೇವನೆ ಮಾಡುತ್ತಿರುವುದು. ಈ ಕಸ ಮಾಲಿನ್ಯವನ್ನು ನಾವೇ ಮಾಡಿರುವುದು. ಇದರಿಂದ ಏನೆಲ್ಲ ತೊಂದರೆ ಆಗುತ್ತಿದೆ ನೋಡಿ. ಜಲಚರ ಜೀವಿಗಳಿಗೂ ತೊಂದರೆ ಮತ್ತು ಮೂಕ ಪ್ರಾಣಿಗಳಿಗೂ ತೊಂದರೆ, ಮತ್ತು ಇದರಿಂದ ಪರಿಸರ ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿದೆ. ಅದರಿಂದ ಪ್ಲಾಸ್ಟಿಕ್ ಅಳಿಸಿ, ಪರಿಸರ ಉಳಿಸಿ. ಜೈ ಕರ್ನಾಟಕ ಮಾತೆ.